ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪ ಬಸವರಾಜ್ ಎಲ್ಲ ಹೋಗಿದ್ದಾರೆ ಅಂತೀರಾ? ನಾನು ಬಂದಿರತಕ್ಕಂಥದ್ದು ಬಹುಶಃ ಮತ್ತು ಮಗಶಃ ದಕ್ಷಿಣ ಕರ್ನಾಟಕದಲ್ಲೇ ಅತ್ಯಂತ ಇತಿಹಾಸವಾಗಿರ್ತಕ್ಕಂಥದ್ದು. ಆಫ್ಘಾನಿಸ್ತಾನ ಸಹ ಭಾರತಕ್ಕೆ ಸೇರಿತ್ತು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಈ ಒಂದು ಸ್ಥಳ. ಇದೇ ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರ. ಇದು ಬರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಂಬಾರಡ ಸಮೀಪದ ಒಂದು ರೀತಿ ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರ. ಸಾಕಷ್ಟು ಒಂದು ರೀತಿ ದಟ್ಟ ಅರಣ್ಯದಲ್ಲಿ ಬರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸಾಕಷ್ಟು ಶ್ರೇಷ್ಠವಾಗಿದೆ, ಅದೇ ರೀತಿ ಸಾಕಷ್ಟು ಒಂದು ರೀತಿ ಇತಿಹಾಸ ಪ್ರಸಿದ್ಧವಾಗಿದೆ. ಹಲವಾರು ರೀತಿ ಇತಿಹಾಸ ಸ್ಮಾರಕಗಳು ಸಿಗ್ತವೆ. ಒಂದು ಕಡೆ ಯೋಗಿಗಳು ಬಂದು ಇಲ್ಲಿ ಒಂದು ರೀತಿ ತಪೋಜಪ ಮಾಡಿ ಇಲ್ಲೇ ತಂಗ್ತಾರೆ ಅಂತಕ್ಕಂಥದ್ದಿದೆ. ಇನ್ನೊಂದು ಕಡೆ ಸಾಕಷ್ಟು ಬ್ರಿಟಿಷರ ವಿರುದ್ಧ ಕೆಚ್ಚೆಯಿಂದ ಓಡಾಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣವರು ಸಹ ಒಂದು ರೀತಿ ಇದು ಸಹ ಒಂದು ರೀತಿ ಅಡಗುತಾಣ ಆಗಿತ್ತು ಅನ್ನೋದಕ್ಕೆ ಸೂಕ್ತ ದಾಖಲೆಗಳು ಸಹ ಸಿಗ್ತವೆ. ದುರ್ದೈವ ಅಂದರೆ ಇಂತಹ ಸುಕ್ಷೇತ್ರ, ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರದ ಒಂದು ರೀತಿ ಸಮಗ್ರ ಅಭಿವೃದ್ಧಿಗೆ ಎಲ್ಲೊಂದು ಕಡೆ ಅಂದಿನಿಂದ ಇಂದಿನಿಗಿರ್ತಕ್ಕಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ನಿರ್ಲಕ್ಷ್ಯ ವಹಿಸಿದ್ರೆ ಏನು ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ಸೂಕ್ತ ರಸ್ತೆ ಇಲ್ಲ, ಮತ್ತು ಲೈಟ್ ಅಂತೂ ಇಲ್ಲವೇ ಇಲ್ಲ. ಸಾಕಷ್ಟು ದಿನೇ ದಿನೇ ಭಕ್ತಾದಿಗಳು, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಇದರ ಅಭಿವೃದ್ಧಿಗೆ ಮಾತ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಜನಪ್ರತಿನಿಧಿಗಳು ಇದು ಬರ್ತಾರೆ, ಪೂಜ್ಯ ಸ್ವಾಮೀಜಿಗಳು ಹೇಳಿದ್ರು, ಬರೀ ಆಶೀರ್ವಾದ ಮಾಡೋಗ್ತಾರೆ, ಮಾಡ್ಕೊಡ್ತೀನಿ ಅಂತಾರೆ, ಓದ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿದವೆ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಬೆಳಗಾವಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಗಡಿ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾಡ್ರ ಗ್ರಾಮದ ಮೂಲಕ ಸಂಚಾರ ಮಾಡುವ ಪ್ರಾಚೀನ ಪ್ರವಾಸಿ ತಾಣ ಈ ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಭಿವೃದ್ಧಿಗೆ ಅನುದಾನ ಕೊಡದೆ ಅಭಿವೃದ್ಧಿ ಕೆಲಸವನ್ನ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ವಿಯಂತೆ. ಮುಖ್ಯವಾಗಿ ಈ ಪ್ರಾಚೀನ ಕ್ಷೇತ್ರಕ್ಕೆ ಕುಂಬಾಡ್ರದಿಂದ ಸಂಚಾರ ಮಾಡುವಾಗ ತುಂಬಾ ಹದಗೆಟ್ಟ ರಸ್ತೆಯಿಂದ ಈ ತಾಣಕ್ಕೆ ಬರುವ ಪ್ರವಾಸಿಗರಿಗೆ ತುಂಬಾ ತೊಂದರೆ ಆಗ್ತಾ ಇದೆಯಂತೆ. ಇನ್ನೊಂದು ಕಡೆ ಇಲ್ಲಿರುವಂತಹ ಪ್ರಾಚೀನ ಹಾಗೂ ಪುರಾತನ ಸ್ಮಾರಕಗಳು, ಗುಹೆಗಳು ಹಾಗೂ ಐತಿಹಾಸಿಕವಾಗಿ ಹಲವಾರು ಇತಿಹಾಸ ಸಾರುವ ಕಥೆಗಳು, ಕುರುಹುಗಳು ಇದ್ರೂ ಕೂಡ ಇಲ್ಲಿಯವರೆಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪುರಾತತ್ವ ಹಾಗೂ ಪ್ರವಾಸೋದ್ಯಮ ಇಲಾಖೆಗಳು ತುಂಬಾನೇ ನಿರ್ಲಕ್ಷ್ಯ ವಹಿಸಿರುವುದು ನೋಡಿದ್ರೆ ತುಂಬಾ ಬೇಜಾರಿನ ಸಂಗತಿಯಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಬಂಟರ ನೆಚ್ಚಿನ ಅಡಗುತಾಣ ಇದಾಗಿತ್ತು ಎನ್ನುತ್ತಾರೆ ಇಲ್ಲಿನ ಹಿರಿಯರು. ಇನ್ನೊಂದು ಕಡೆ ಈ ಕ್ಷೇತ್ರಕ್ಕೆ ಬಹುತೇಕ ಜನ ಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಆಶೀರ್ವಾದ ತೆಗೆದುಕೊಳ್ಳುವುದಕ್ಕೆ ಬಂದು ಇಲ್ಲಿನ ಸಮಸ್ಯೆಗಳನ್ನ ಕೇಳಿ ಹೋಗಿರುವುದು ಬಿಟ್ರೆ ಇಲ್ಲಿಯ ತನಕ ಯಾವುದೇ ಸ್ಪಂದನೆ ಇಲ್ಲ ಎನ್ನುತ್ತಾರೆ ಇಲ್ಲಿನ ಸ್ವಾಮೀಜಿಗಳು. ಮಾಡಿಸಿದ್ರು ಅವರೇ. माली बनाओ नहीं लगा तो रास्ता खराब ही हो जाएगा ना. 15 बनाया था. ಅಲ್ಲ, ಅವ್ರೇನ್ ಹೇಳ್ತಾರೆ, तो हम 2020 में यहाँ पे वापिस आया. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು बनो तुम्हारे तुम कर सकते हो. ಅಡ್ಡಪಡಿಸ್ತಾರೆ ಅಂತ ಹೇಳ್ತಾರೆ. ಹೇಳಿ, ನಾನು ಕ್ವಶನ್ ಕೇಳಿದ್ದೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಸಮಸ್ಯೆ ಇಲ್ಲ ಅವ್ರು ಹೇಳಿದ್ರಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಸಮಸ್ಯೆ ಇಲ್ಲ ಸರ್. ओके, और उनने मार्क इसके ऊपर और लगाया ईटा पर. ओके, 6 साल में वो साधु 4 साल में तो भाग गया. 2020 में मैं छोड़ा. क्या रास्ता तो खराब हो गया यार. 40 साल हुआ है. ಸ್ಥಳೀಯ ಪಂಚಾಯತ್ ಏನ್ ಮಾಡ್ತಾರೆ ನಾಗರಗಾಳಿ? वो पंचायत तो क्या खाली मट्टी आके डाल के जाएंगे. हाँ, और कुछ नहीं. फंड ಇಲ್ಲ, फंड नहीं. वो मट्टी अभी डाल देंगे और बारिश में सब धुल जाएगा. ದಿನ ಡೈಲಿ ಮಾತ್ರ ಟೂರಿಸ್ಟ್ ಪ್ರವಾಸಿಗರು ಜಾಸ್ತಿ ಜನ ಆಗ್ತಾವ್ರೆ. ಜಾಸ್ತಿ ಜನ ಆಗ್ತಾ ಇದ್ದಾರೆ. ಹೌದೌದು, ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ. ಬರೀ ನಮ್ಗೆ ರಸ್ತೆ ಒಂದೇ ಸಮಸ್ಯೆ. ಈಗ ರಸ್ತೆ ಒಂದ್ ಚೆನ್ನಾಗಿ ಆಯ್ತಂದ್ರೆ ಬಹಳ ಭಕ್ತರು ಬರ್ತಾರ. 1400 ವರ್ಷ 1400 ವರ್ಷಗಳ 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಿದ್ಧ ಹಂದಿ ಬಡಗನಾಥ ಒಂದು ರೀತಿ ಸಾಕಷ್ಟು ಇತಿಹಾಸ ಇತ್ತು. ತಲೆ ತಲಾಂತರಗಳಿಂದ ಇತಿಹಾಸ ಇದೆ. ಈಗ ಸದ್ಯಕ್ಕೆ ಇರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಸಿಕ್ಕಿದ್ದಾರೆ. ಸ್ವಾಮೀಜಿಯವರು ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಮತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ.
ಅನ್ನೋ ಬಗ್ಗೆ ಚರ್ಚೆ ಮಾಡೋಣ. ಸ್ವಾಮೀಜಿ ನಮಸ್ತೆ. नमस्ते। ಸ್ವಾಮೀಜಿ, ಪ್ರಸ್ತುತ ಈ ಕ್ಷೇತ್ರದ ಬಗ್ಗೆ ಏನು ಹೇಳಿ ಬಯಸ್ತೀರಾ? मोहना झुंड चलता है तमकेश्वर से मैंगलोर। क्या तो हंडी बरंग महाराज हमारे जैसे एक साधु होते हैं, उनका नाम था मितक नाथ जी। क्या तो उनका भूल हो गया था और प्रसाद चाख लिया, सब्जी बनाया, दाल कुछ थोड़ा चाख लिया, तो हमारा कुछ भी चाखा नहीं जाता है, राम के भरोसे पर बनता है। तो उनको दंड दिया गया था। तो बोले महाराज ने हंडी ये दाल चाखा दे, हंडी इनके गले में बांध दो। तो महाराज तो चलते 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 यहाँ कर्नाटक में आ गए जगह पे। क्या तो यहाँ हंडी भंग हो गई, भंग बोले फूट गई। तो बोले वो महाराज सिद्ध हो गए, सिद्ध बोले भगवान का रूप बन गया उनका। फिर वो ये बैठ गए, तब यहाँ कुछ नहीं था। रानी चंद्रवाली ने यहाँ लकड़ी का काम में उनका रहने बैठने का बंदोबस्त किया था। अरे थोड़ा हम लोग आए, थोड़ा अभी वो जमाना गया, पानी गिरता है तो सब लकड़ी टूट रहा था, वो निकाल गया। अभी हम लोगों ने पक्का आरसीसी का काम किया है। क्या उनका गले में नाम नहीं बताते पहले साधु, तो सब भगत लोगों ने उनका नाम दे दिया हंडी बड़ंग महाराज। हंडी बड़ंग महाराज महाराज खुश हो जाते थे, आशीर्वाद देते थे, जा सुखी रहे बच्चा। क्या इतना इनका इतिहास। बाकी ये तो जंगल ही था पहले से। क्या यहाँ आके बैठे, भजन किया, फिर प्रचार हुआ उनका। तो महाराज हंडी लेके आए, महाराज से हंडी गले में बांध कर आए यहाँ पे। हमारे हंडी बड़ंग महाराज हो गए यहाँ। कोई अपने कुल देवता बताते, उनके बच्चे के बच्चे, उनके पिताजी 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 वो यहाँ सेवा करते थे, ವಂಶ ಪರಂಪರೆ. हाँ। तो परंपरा उनका हाँ हमारे इष्ट देवता हो गए बोले। हाँ तो पब्लिक आती है उनके नाम से, हाँ उनके नाम से दूसरा देखा देखी पब्लिक आ जाती है, हाँ और दर्शन करके सब जाते हैं। ओके और सरकार यहाँ कोई ध्यान देती नहीं हमारे को। हाँ क्या रास्ता खराब है, क्या पब्लिक के बोलता वोट मांगने जाते, क्या वोट मांग के यह रास्ता बनाया तो पब्लिक खुश रहेगी। रास्ते सुविधा कोई करने को राजी नहीं है। हम तो 5-6 बार जाके आए उनके पास। तो मेरे को ये सारा माता घड़ी घड़ी किसी के पास जाना, एक ही बार दोबारा रिवेश करना अच्छा नहीं लगता है। मैं जब करना करेगा, जिस कार से महादेव को बनाना होगा वो बनवा लेगा रास्ता, बाकी कुछ अपने टेंशन करने का नहीं। क्या जनता को तकलीफ होती है, हमारे को तकलीफ नहीं होती, जनता को तकलीफ, गाड़ी वाले लोग को तकलीफ होता है। पत्थर उड़ के गाड़ी के नीचे लगता है टंकी में। क्या अगर टंकी फूट गया तो उसका तेल तो चल बर्बाद हो गया ना। ಲೈಟ್ ಪ್ರಾಬ್ಲಮ್. लाइट भी देता है कभी, अभी तो ठीक है, बारिश में तकलीफ देता है। हाँ बंद कर, हवा के हिसाब से बंद कर देते हैं। हाँ 8-8 दिन तक लाइट ही नहीं रहेगा, पानी नहीं रहेगा। हम लोग तो बारिश का पानी चला लेते हैं, हमारे क्या पानी है, गंगा माई है, पानी छान लिया तो पानी साफ हो गया। हाँ उस पर हम लोग हमारा पानी का हमारा भोजन पानी बनाते हैं बारिश के पानी पे। ಆಲ್ MLAs और MP कमिश्नर आशीर्वाद, नो ओनली आशीर्वाद, नॉट और सब आशीर्वाद लेके जाते, बोलते गुरु जी हम आगे करेंगे, गुरु जी हम आगे करेंगे। हाँ। आने वाले कोई आते नहीं है, हाँ जीत गए फिर आएंगे नहीं। अಲ್ಲ, व्हाट इज द रीजन, व्हाई ओनली हमारा करेंगे वो तो वही बोलेंगे, बट ಕೆಲಸ नहीं. नो हाँ नो काम नहीं किया। करने का राजी नहीं है। हाँ हम जीत गए, हाँ फिर महाराज कहाँ है और हम कहाँ हैं, हाँ बस। हाँ और फिर जनता में पड़े रहेंगे। हाँ क्या जब उनको वोटिंग में खड़ा रहेगा हाँ तब आएंगे, स्वामी हाँ हम जीतना चाहिए, स्वामी अब तुम जीतते हो तो हमारा क्या उद्धार करते हो, हाँ कुछ नहीं करते। ಒಂದು ಹಾರ, ಶಾಲು, ಸನ್ಮಾನ, सब आते हैं मेरे पास, नहीं ನೋ ವರ್ಕ್. ಓಕೆ क्या नाम ಓಕೆ, ದಿಸ್ ಇಸ್ ಎ ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಮಾನ್ಯ ಸಿದ್ಧ ಹಂದಿ ಬಡಗನಾಥ ಒಂದು ರೀತಿ ಕ್ಷೇತ್ರದ ಆಲಿ ಸ್ವಾಮೀಜಿಯವರ ಒಂದು ರೀತಿ ಮನದಾಳದ ಮಾತು. ಇಲ್ಲಿರ್ತಕ್ಕಂಥ ಒಂದು ರೀತಿ ಸ್ಥಳೀಯ ಶಾಸಕರುಗಳು ಬರ್ತಾರಂತೆ, ಮತ್ತೆ MP ಗಳು ಬರ್ತಾರಂತೆ, ಬರೀ ಆಶೀರ್ವಾದ ತಗೊಂಡು ನಾವು ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಸನ್ಮಾನ ಮಾಡಿ ಆಶೀರ್ವಾದ ತಗೊಂಡೋಗ್ತಾರೆ, ಪರಂತು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರಂತೆ, ಆದ್ರೆ ಕೆಲಸನೇ ಮಾಡಲ್ವಂತೆ. ಕ್ಯಾ ಬಾತೆ ಆಯ್ತಾ, ಕ್ಯಾ ಪಿಂಡೆ ಬಹುತ್ ಖರಾಬೆ. ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತೆ ಇಲ್ಲಿರ್ತಕ್ಕಂಥ
ಏನೋ ಪ್ರಗತಿಪರರು ದಯವಿಟ್ಟು 1800 ವರ್ಷಗಳ ಇತಿಹಾಸ ಇದೆ. ಆದರೆ ಈ ಒಂದು ಇದಕ್ಕೆ ಯಾಕೆ ಒಂದು ರೀತಿ ಸುಕ್ಷೇತ್ರದ ಅಭಿವೃದ್ಧಿಗೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ? ಮತ್ತೊಂದು ಕಡೆ ಸ್ಥಳೀಯ ಗ್ರಾಮ ಪಂಚಾಯಿತಿ ನಾಗರಗಾಳಿಯಿಂದ ಒಂದು ರಾತ್ರಿ ವೇಳೆ ಅನುಕೂಲವಾಗುವಂತೆ ದೊಡ್ಡ ಡೂಮ್ ಲೈಟ್ ಹಾಕಲಾಗಿದ್ದು ಅದು ಸಹ ಕೆಟ್ಟು ಹೋಗಿ 6 ತಿಂಗಳು ಆಗಿದೆಯಂತೆ. ಇನ್ನು ಕೃಷಿ ಇಲಾಖೆಯಿಂದ ಗೋಶಾಲೆಗೆ ಹುಲ್ಲನ್ನು ಒದಗಿಸಬೇಕು ಎಂದು ಮನವಿ ಇದೆ. ಇನ್ನೊಂದು, ಇಲ್ಲಿಗೆ ಹಾಕಲಾಗಿದ್ದ ಸಿಸಿ ರಸ್ತೆ ಕಿತ್ತು ಹೋಗಿದೆ. ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕಿ ಸೌಮ್ಯ ಬಾಪಟ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈಗ ಖಾನಾಪುರದಲ್ಲಿ ಒಂದು ಹಂದಿ ಬಡಗನಾಥ್ ಕ್ಷೇತ್ರ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಮಾಡಿದ್ದೆ ಮೇಡಮ್. ಓಕೆ. ಅದು ತುಂಬಾ ಪ್ರವಾಸಿಗರು ತುಂಬಾ ದಿನ ಹೆಚ್ಚಾಗ್ತಾ ಇದೆ. ಬಟ್ ಪ್ರವಾಸೋದ್ಯಮ ಇಲಾಖೆಯವರು ದಯವಿಟ್ಟು ಅಲ್ಲಿಗೆ ರೋಡ್ ಬರೋಕೆ ತುಂಬಾ ತೊಂದರೆ ಇದೆ. ರೋಡ್ ಅಪ್ರೋಚೇ ಇಲ್ವಾ? ಹಾ, ರೋಡು ತುಂಬಾ ಸಮಸ್ಯೆ ಇದೆ ಮೇಡಮ್. ಪ್ರವಾಸಿಗರು ದಿನ ಅನಾಹುತಗಳಾಗ್ತವೆ. ಮತ್ತೆ ಸಾಕಷ್ಟು ಪುರಾತನ ಮತ್ತೆ ಪ್ರಾಚೀನ 1400 ವರ್ಷದ ಇತಿಹಾಸಗಳಿದಾವೆ. ಹಾಗಾಗಿ ದಿನೇ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಪ್ರವಾಸೋದ್ಯಮ ಇಲಾಖೆ ಸ್ವಲ್ಪ ಅದನ್ನ ಗಮನ ಹರಿಸಿದ್ರೆ ಒಳ್ಳೇದು ಮೇಡಮ್, ದಯವಿಟ್ಟು. ಖಂಡಿತ. ನನಗೆ ನೀವು ಏನು ಆರ್ಟಿಕಲ್ ಮಾಡಿದ್ದೀರಿ ಕಳಿಸ್ಕೊಟ್ರೆ. ಹಾ ಮೇಡಮ್, ಸ್ಟೋರಿ ಮಾಡ್ತಾ ಇದ್ದೀನಿ ಮೇಡಮ್. ನಿಮ್ ಗಮನಕ್ಕೂ ನಿಮ್ಗೂ ಹಾಕ್ತೀನಿ. ಆಯ್ತು. ದಯವಿಟ್ಟು ಸಾಧ್ಯವಾದ್ರೆ ಅಲ್ಲಿ ಒಂದ್ಸಲ ಭೇಟಿ ಕೊಡಿ ಮೇಡಮ್, ದಯವಿಟ್ಟು ನೋಡಿ ಮೇಡಮ್ ಪ್ಲೀಸ್. ಖಂಡಿತ. ಎಸ್ ಮೇಡಮ್. ಯಾಕೋತಾ ಮೊನ್ನೆ ನಿಮ್ದೊಂದು ಇದು ನೋಡಿದೆ, ಎಲ್ಲ ಬೆಳಗಾವಿ ಜಿಲ್ಲೆದೆಲ್ಲ ಪ್ರವಾಸೋದ್ಯಮದ್ದು ಏನೋ ಮೆನು ಬಿಡುಗಡೆ ಮಾಡಿದ್ರಿ. ಹೌದು. ಹಾಗಾಗಿ ದಯವಿಟ್ಟು ಇದನ್ನ ನೀವು ಪರಿಗಣಿಸಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಈಗ ಎಲ್ಲಾ ಸ್ಥಳಗಳು ನೀವು ಈ ತರ ಹೇಳಿದಾಗ ನಮಗೆ ಕೆಲವು ಬಿಟ್ಟೋಗಿರೋಂತ ಗೊತ್ತಾಗುತ್ತೆ. ಆದಷ್ಟು ನಾವು ಪ್ರಯತ್ನ ಮಾಡಿದೀವಿ. ಈಗ ನಿಮ್ಮ ಕಡೆಯಿಂದ ಮಾಹಿತಿ ಬಂದ್ರೆ ಅದನ್ನು ಕೂಡ ಗಮನಿಸ್ತೀವಿ. ಎಸ್ ಮೇಡಮ್, ಇದು ನಿಮ್ಗೆ ಸ್ಟೋರಿ ಮಾಡಿ ನೀವು ವಾಟ್ಸಪ್ ಹಾಕ್ತೀನಿ, ದಯವಿಟ್ಟು ನೋಡಿ ಮೇಡಮ್ ಪ್ಲೀಸ್. ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿ ಪಡಿಸಿ. ಇನ್ನಾದ್ರೂ ಈ ಹಂಡಿ ಬಡಗನಾಥ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.